ಸ್ನೇಹಿತರೆ, ಶನಿವಾರದ ಲಾಗಿಗೆ ನಿಮಗೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ. ಏನಿಲ್ಲ ಸ್ನೇಹಿತರೆ, ನೆನ್ನೆ ನನ್ನ ಪ್ರೀತಿಯ ಗ್ರೀನಿ ಮತ್ತೆ ಮನೆಗೆ ವಾಪಸ್ ಬಂದು ಖುಷಿಲಿ ಬೆಳಗ್ಗೆನೆ ಬೇಗನೆ ಎದ್ದು ವಾಕ್ ಮುಗಿಸಿ ಅವಳ ಜೊತೆ ಸ್ವಲ್ಪ ಮಾತಾಡಿ ಸ್ವಲ್ಪ ಬುದ್ಧಿ ಹೇಳಿದೆ. ಅದನ್ನು ಹೇಗಿತ್ತು ನೀವೇ ನೋಡಿ. ಇನ್ನೊಂದ್ಸಲ ಹೋಯ್ತೀಯಾ ಹೋಯ್ತೀಯಾ? ಹೋಗ್ಬೇಡ ಅನ್ನವ, ಹೋಗ್ಬೇಡ ಅವನ ಆರ್ಕ ಹೊಟ್ಟೋಗ್ಬಿಡ್ತೀಯ. ಅಲ್ಲೆಲ್ಲ ನಿಂಗೆ ಊಟ ಸಿಗಲ್ಲ, ಮರಗಳು ಹದ್ದುಗಳು ಎಲ್ಲ ಬರ್ತವೆ, ಅರ್ಥ ಆಯ್ತಾ? ಹದ್ದುಗಳು ತಿಂದಾಕ್ಬಿಡ್ತೇವೆ ನಿನ್ನ. ಹೌದಲ್ವಾ? ಹೌದಾ? ಹೌದಮ್ಮ? ಭಯ ಆಯ್ತಾ ನೆನ್ನೆ ಹೋಗ್ಬಿಟ್ಟು? ಭಯ ಆಯ್ತಾ? ಸ್ನೇಹಿತರೆ, ಶನಿವಾರ ಆಗಿದ್ದರಿಂದ ಮಾರ್ನಿಂಗ್ ಕ್ಲಾಸ್ ಬೇಗ ಇತ್ತು. ಸೊ ಪಿಕಪ್ ಮಾಡಬೇಕು ಅಂತ ಹೊರಟೆ. ಅಷ್ಟರಲ್ಲಿ ಬ್ಲ್ಯಾಕಿ ಮತ್ತು ಕೆಂಚಿ ಅಡ್ಡವಾಗಿ ಬಂದರು. ಸರಿ, ಬ್ಲ್ಯಾಕಿಗೆ ಸ್ವಲ್ಪ ನಾನೇ ಬಿಸ್ಕೆಟ್ ಹಾಕ್ಬಿಟ್ಟು ಕೆಂಚಿ ನೀನೇ ಹಾಕ್ಬಿಡಪ್ಪ ಅಂತ ಹೇಳ್ಬಿಟ್ಟು ಮಣಿಕಂಠಂಗೆ ನಾನು ಸ್ಕೂಲಿಗೆ ಹೊರಟೆ. ದೇವರೇ, ನನ್ನನ್ನು ಶ್ರೀಮಂತನಾಗಿ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಈ ಪ್ರಾಣಿಗಳಿಗೆ ಸಾಕಷ್ಟು ಶಕ್ತಿ ಕೊಡು ತಂದೆ. ಜೈ ಕಾಲಭೈರವ ಅಂತ ಮತ್ತೆ ಮಕ್ಕಳೆಲ್ಲ ಕೂರಿಸ್ಕೊಂಡು ಮಹಾಬಲಿಗೆ ಹೊರಟೆ. ಇವತ್ತು ಸುಮಾರು ಜನ ಆಬ್ಸೆಂಟ್ ಆಗಿದ್ದರು. ಸರಿ, ಅಲ್ಲಿಂದ ನೇರವಾಗಿ ಬಾಲದಿನ ಪಿಕ್ ಮಾಡಿಕೊಂಡು ರೋಸೋಲೆಸ್ ಕೂಡ ಡ್ರಾಪ್ ಮಾಡಿದೆ. ಸ್ನೇಹಿತರೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಸ್ಕೂಲ್ನೂ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಟೈಮೇ ಇರೋಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಫ್ರೀ ಟೈಮಲ್ಲಿ ಮಾತ್ರ ಮಾಡಿರ್ತೀನಿ. ಒಟ್ಟಿನಲ್ಲಿ ಲಾಸ್ಟ್ ರೋಸೋಲೆಸ್ ಬಿಟ್ಬಿಟ್ಟು ಸ್ವಲ್ಪ ಇನ್ನೇನು ತಿಂಡಿ ಮಾಡಿರಲಿಲ್ಲ. ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇಕಾಗಿದೆ, ಮನೆಗೆ ಬಂದೆ ತಿಂಡಿ ಮಾಡೋಣ ಅಂತ. ಸ್ನೇಹಿತರೆ, ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಷ್ಟೇ ರಾತ್ರಿ ನಿಮಗೋಸ್ಕರ ಎಡಿಟಿಂಗ್ ಮಾಡಿ ನಿದ್ದೆಗೆಟ್ಟೆ ಅಂದ್ರಿಂದ ಏನು ಕಣ್ಣಿಗೆ ಹಂಗೆ ನಿದ್ದೆ ಬಂದ್ಬಿಡ್ತು. ಸ್ನೇಹಿತರೆ, ನಾವು ಎಲ್ಲಿರಲಿ ಯಾವ ಸಮಯದಲ್ಲಿರಲಿ ಕಣ್ಣಿಗೆ ನಿದ್ದೆ ಬಂತು ಅಂದರೆ ಅದರಲ್ಲೂ ನಾವು ಡ್ರೈವರ್ಸ್ ಕಣ್ಣು ತುಂಬ ನಿದ್ದೆ ಮಾಡಿಬಿಡ್ಬೇಕು ಸ್ನೇಹಿತರೆ. ಸೊ ಅದಕ್ಕೆ ನೆಮ್ಮದಿ ಮಲಗ್ಬಿಟ್ಟು ಮತ್ತೆ ಆಮೇಲೆ ಶುರುವಾಯಿತು ನೋಡಿ ರಾಮಾಯಣ. ಏನು ಗೊತ್ತಾ, ರೋಸಲೆಸ್ ಪಿಕ್ ಮಾಡಿ ಬಾಲದಿನ ಡ್ರಾಪ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಏನೋ ಗ್ಯಾಸ್ ಮೇಲೆ ಬಂದಂಗಾಯಿತು. ನೋಡಿದ್ರೆ ಗ್ಯಾಸ್ ಬುರ್ರು ಒಂದಾಯಿತು. ಆಮೇಲೆ ಪೆಟ್ರೋಲ್ ಗನ್ ಮಾಡ್ಕೊಂಡೆ. 100 ಮೀಟ್ರ್ ಹೋಗಿಲ್ಲ ಗಾಡಿ, ಮಕ್ಕಳು ಕೂರಿಸ್ಕೊಂಡು ಮತ್ತೆ ಅದು ಕೂಡ ಎಲ್ಲ ಚೆಲ್ಲೋಗ್ಬಿಟ್ಟಿದೆ. ಏನಪ್ಪ ಇದು ಗ್ರಾಚಾರ ಅಂದ್ಬಿಟ್ಟು ಅವ್ರನ್ನಲ್ಲಿ ಕೂರಿಸ್ಬಿಟ್ಟು ಕೊಪ್ಪಳ ಪೆಟ್ರೋಲ್ ಬಂಕ್ ಕೊಡೋದೆ. ಸೊ ಅವರು ಬಾಟ್ಲಿಗೆ ಪೆಟ್ರೋಲ್ ಕೊಡೋಲ್ಲ ಅಂತ, ನಾನು ಕೊಡಿ ಅಂತ ಕೊನೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಮಕ್ಕಳಿದ್ದಾರೆ ಸರ್ ಆಟೋದಲ್ಲಿ ಅಂತ ಹೇಳಿಬಿಟ್ಟು ಪಾಪ ಮೇಡಮ್ ಮತ್ತು ಸ್ಟಾಪು ಕೊಟ್ಟರು. ಸೊ ಥ್ಯಾಂಕ್ಸ್ ಟು ಕೊಪ್ಪಲ್ ಪೆಟ್ರೋಲ್ ಬಂಕ್. ಅಲ್ಲಿಂದ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಮಹಾಬೋಧಿಗೆ ಓಡೋಗಿ ಆ ಮಕ್ಕಳು ಕೂರಿಸ್ಕೊಂಡು ಬರ್ತಾಯಿದ್ದೀನಿ. ಯುವರಾಜಪ್ಪ ಹತ್ರನೇ ನಿಂತೋಗ್ಬಿಡ್ತು. ಗುರುಗಳೇ ಬೇಡ, ಫೈರ್ ಬ್ರಿಗೇಡ್ ಎದುರುಗಡೆ ರೋಡಪ್ಪಲ್ಲೇ ನಿಂತೋಗ್ಬಿಡ್ತು. ಬೇಡ ನನ್ನ ಗೋಳು. ಆಮೇಲೆ ನಿಜವಾಗ್ಲೂ ದೇವ್ರ ಥರ ಯಾರೋ ಇಬ್ಬರು ಸ್ಕೂಟ್ರವ್ರು ಬಂದರು ಕಣ್ರಿ. ನನಗೆ ಅಣ್ಣ ತಮ್ಮ ಆಗಿದ್ರು ಏನೋ ಗೊತ್ತಿಲ್ಲ, ಅವರು ಜುಲ್ಮಲ್ಲಿ ಬಂದು ಸರ್ ನೀವು ಕೂತ್ಕೊಳ್ಳಿ ಅಂತ ಕೂರಿಸಿ RTOವರೆಗೂ ಟವ್ ಮಾಡ್ತಾನೇ ಇದ್ದರು. ಬಂಕ್ವರೆಗೂ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ಅಷ್ಟೊತ್ತಿಗೆ RTO ಹತ್ರ ಮತ್ತೊಬ್ಬರು ನನ್ನ ತಮ್ಮ ಆಗಿದ್ರು ಏನೋ ಗೊತ್ತಿಲ್ಲ ಆಟೋದವರು. ಸೊ ಅವ್ರನ್ನ ಕಳಿಸ್ಬಿಟ್ಟು ಸರ್ ನಾನು ಮಾಡಿಕೊಡ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಬಜಾಜ್ ಆಟೋದವರು ನನ್ನ ತಮ್ಮ ನಮಗೆ ಬಂಕ್ವರೆಗೂ ಡ್ರಾಪ್ ಮಾಡಿಕೊಟ್ರು. ಸ್ನೇಹಿತರೆ, ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ಜನ ಆಟೋದವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತಾರೆ ಪಬ್ಲಿಕ್, ಶುದ್ಧ ಸುಳ್ಳು ಸ್ನೇಹಿತರೆ. ನಿನ್ನೆ ಇನ್ಸಿಡೆಂಟ್ ನೋಡಿ ನನಗೆ ಎಷ್ಟು ಆನಂದ ಆಯಿತು ಅಂದರೆ ಸೊ ನೈಸ್. ಕೂರಿಸ್ಕೊಂಡು ಗ್ಯಾಸ್ ತುಂಬಿಸ್ಕೊಂಡು ಫಸ್ಟು ಅವ್ರನ್ನ ಮನೆಗೆ ಡ್ರಾಪ್ ಮಾಡಿದೆ. ಗಾಡಿ ಆಮೇಲೆ ರೆಡಿ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಮಕ್ಕಳನ್ನ ಡ್ರಾಪ್ ಮಾಡಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ನಾವೊಬ್ಬರಿಗೆ ಯಾರಿಗಾರು ಸಹಾಯ ಮಾಡಿದ್ರೆ ಖಂಡಿತ ಭಗವಂತ ಯಾವ ರೀತಿನಾದ್ರು ನಮ್ಗೆ ಹೆಲ್ಪ್ ಮಾಡ್ತಾನೆ ಅನ್ನೋದು ಇದೊಂದು ಒಳ್ಳೆ ಇನ್ಸಿಡೆಂಟ್ ಸ್ನೇಹಿತರೆ. ನನಗೆ ಗೊತ್ತಿಲ್ಲದೆ ನಾನು ಕೇಳಿಕೊಳ್ಳದೆ ಬಂದು ಸಹಾಯ ಮಾಡಿದ್ರು. ದಿಸ್ ಇಸ್ ರಿಯಲಿ ಫ್ಯಾಕ್ಟ್. ಇದನ್ನೇ ಹೇಳೋದು ಜೀವನ ಅಂತ. ಸೊ ಆಮೇಲೆ ಅಲ್ಲಿಂದ ನೇರವಾಗಿ ನಿಹಲ್ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಫಸ್ಟು ನಿಹಲ್ ಡ್ರಾಪ್ ಮಾಡೋ ಹತ್ರ ಬಂದೆ. ಆಮೇಲೆ ಈಗಾಗಲೇ ಲೇಟಾಗಿತ್ತು ಅಂತ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ನಮ್ಮ ನಂಜುಮಡಿಗೆ ಬೇಕ್ರಿ ಹತ್ರ ಒಂದು ಸಣ್ಣದಾಗಿ ಟ್ರೀಟ್ ಮಾಡಿಸ್ಕೊಂಡು ಅವ್ರಿಗೆ ಬಂದಿದ್ದೆ. ಸೊ ಮಕ್ಕಳು ಕೂಡ ತಾಳ್ಮೆಯಿಂದ ಇದ್ದರು. ಆಮೇಲೆ ನಿಹಾಲ್ ಇಳಿದ ಮೇಲೆ ಈ ಮನೀಶ್ ಮನನ್ನು ಅಂಕಲ್ ಒಂದು ಸ್ವಲ್ಪ ಮೊಬೈಲ್ ಕೊಡಿ ಅಂತ ಹೇಳಿದ್ರು. ಏನಕ್ಕಪ್ಪ ಅಂತ ಮೊಬೈಲ್ ಕೊಟ್ಟರೆ ಅವರು ಹಿಂದೆ ಕೂತ್ಕೊಂಡು ಲಾಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನನಗಂತೂ ಚೆನ್ನಾಗೇ ಲಾಗ್ ಮಾಡ್ತಾಯಿದ್ರು. ಸೊ ನೈಸ್, ಒಳ್ಳೆ ಮಜಾ ಇತ್ತು. ನೋಡಿ ಹೇಗಿದೆ ಅದು ತೋರಿಸ್ತೀನಿ. ಇವತ್ತು ಅಂಕಲ್ ನಮಗೆ ಜ್ಯೂಸ್ ಬಾಟ್ಲನ್ನು ಕೊಡಿಸಿದ್ದಾರೆ. ಇವತ್ತು ಗಾಡಿ ಕೈ ಕೊಟ್ಟಿದ್ದು ಅಂತ ನಮಗೆ ಪಾರ್ಟಿ ಕೊಡಿಸಿದ್ದಾರೆ. ಯಾವುದು ಅಂದರೆ ಪೊಟೇಟೋ ಬಾನ್ ನೋಡಿ, ಜ್ಯೂಸ್ ಎಲ್ಲ ಕೊಡಿಸಿದ್ದಾರೆ. ಅಂಕಲ್ ಒಂದು ಥ್ಯಾಂಕ್ಸ್ ಇಲ್ಲಿ. ಥ್ಯಾಂಕ್ಸ್ ಅಂಕಲ್. ಹಂಗೆ
ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಯಾವುದ್ಯಾವುದೋ ವೀಡಿಯೋಗಳಿಗೆ ಸಪೋರ್ಟ್ ಮಾಡಬೇಡಿ. ಚೆನ್ನಾಗಿರೋ ಕಷ್ಟಪಟ್ಟು ವೀಡಿಯೋ ಮಾಡೋರಿಗೆ ಮಾತ್ರ ನೀವು ಸಪೋರ್ಟ್ ಮಾಡಿ ಅಷ್ಟೇ. ಆಮೇಲೆ ಉತ್ತಮ್ ಮನೆ ಹತ್ರ ಹೋಗಿ ಉತ್ತಮ್ ಡ್ರಾಪ್ ಮಾಡಿದೆ. ಆಮೇಲೆ ಮನೀಶ್ ಮನೆಯನ್ನು ಕೂಡ ಡ್ರಾಪ್ ಮಾಡಿದೆ. ಸೊ ಅಲ್ಲಿಂದ ನೇರವಾಗಿ ಅಲ್ಲೇ ಮನೆ ಹತ್ರ ಅಲ್ವಾ, ಮನೆ ಹತ್ರ ಬಂದು ಸ್ವಲ್ಪ ಮಳ್ಳವಳ್ಳಿ ಸಾಂಬಾರು ಅನ್ನ ಇತ್ತು, ಸ್ವಲ್ಪ ತಿಂದ್ಕೊಂಡೆ. ಇವತ್ತು ಮನೆಯವರೆಲ್ಲ ಸಿಟಿಗೆ ಹೋಗಿದ್ರು. ಸೊ ಇನ್ನೇನು ಮಾಡೋದು, ನಾನು ಗಾಡಿ ರೆಡಿ ಮಾಡಿಸೋಣ ಅಂದ್ಬಿಟ್ಟು ಗಾಡಿ ತಗೊಂಡು ಹೊರಟೆ. ಏನೇ ಆಗಲಿ ಸ್ನೇಹಿತರೆ, ನಾವು ಒಬ್ಬರಿಗೆ ಎಲ್ಪ್ ಮಾಡಿದ್ರೆ ಖಂಡಿತ ನಮಗೆ ಅದು ಯಾವ ಥರನಾದ್ರು ಎಲ್ಪ್ ಆಗೇ ಆಗುತ್ತೆ. ಜೀವನ ಅಂದರೆ ಇಷ್ಟೇ, ಒಂದಿನ ನಗು ಒಂದಿನ ಅಳು. ಆಮೇಲೆ ಗಾಡಿ ತೊಗೊಂಡು ಸಿಟಿಗೆ ಹೊರಟೆ. ಅಲ್ಲಿ ನೋಡಿದ್ರೆ ಫೋರ್ಮ್ಯಾನು ಒಬ್ಬರು ಸಿಗಲಿಲ್ಲ. ಯಾಕೆಂದರೆ ಬಕ್ರೀದ್ ಪ್ರಯುಕ್ತ ಅವ್ರು ಯಾರೂ ಬಂದಿರಲಿಲ್ಲ, ಕಿಟ್ಟವರು ಇರಲಿಲ್ಲ, ಫೋರ್ಮ್ಯಾನ್ ಸಿದ್ದಿಕ್ಕೂ ಕೂಡ ಸಿಗಲಿಲ್ಲ ಪಾಪ. ಆಮೇಲೆ ಒಬ್ಬರು ಅಲ್ಲೇ ಯಾರೋ ಫೋರ್ಮ್ಯಾನ್ ಇದ್ದರು. ಅವರಿಗೆ ಸರ್ ನೋಡಿ ಹಿಂಗೆ ಲೀಕ್ ಆಗ್ತಾಯಿದೆ ಗ್ಯಾಸು. ಇಲ್ಲ ಸರ್ ಗ್ಯಾಸ್ ಏನು ಲೀಕ್ ಆಗ್ತಾಯಿಲ್ಲ, ಪೆಟ್ರೋಲ್ ಚೆಲ್ಲಿದೆಯಲ್ಲ ಅದ್ರ ಸ್ವಲ್ಪ ಸ್ಮೆಲ್ ಇರುತ್ತೆ, ಬಟ್ ಏನೂ ಕಾಣ್ತಾ ಇಲ್ಲ, ನಿಮ್ಮ ಫೋನ್ ಬಂದಮೇಲೆ ತೋರಿಸ್ಕೊಳ್ಳಿ ಅಂದರು. ಸ್ನೇಹಿತರೆ, ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.